ತಾಲೂಕಿನ ಗಡ್ಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭ ಮತ್ತು ಸರಸ್ವತಿ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಗಡ್ಡಿ ಗ್ರಾಮದಲ್ಲಿ ಮಾಸ್ಟರ್ ಎಂದೇ ಪ್ರಸಿದ್ಧಿಯಾಗಿರುವ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಫಕೀರಪ್ಪ ಮಾಸ್ಟರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು, ಗ್ರಾಮದ ಗಣ್ಯರು ಹಾಗೂ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳು ಭಾಗವಹಿಸಿ ಮಾತನಾಡಿದರು. ಎಸ್ಡಿಎಂಸಿ ಅಧ್ಯಕ್ಷರಾಗಿರುವ ಶ್ರೀ ಫಕೀರಪ್ಪ ಮಾಸ್ಟರ್ ಶಾಲೆಯ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದು, ಶಾಲಾ ಅಭಿವೃದ್ಧಿಯ ಜೊತೆಗೆ ವಿದ್ಯಾರ್ಥಿಗಳಿಗೆ ನಿತ್ಯವೂ ಪಾಠ ಮಾಡುತ್ತಿರುವುದು ವಿಶೇಷವಾಗಿದೆ. ಆದ್ದರಿಂದ ತಾಲೂಕಿನಲ್ಲಿ ಈ ಶಾಲೆಯ ಉತ್ತಮ ಎಸ್ಡಿಎಂಸಿಯಾಗಿ ಹೊರಹೊಮ್ಮಲಿದೆ ಎಂದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ತುಂಬಾ ಸಂತೋಷದಿಂದ ಹೇಳಿದರು. ಆದ್ರೆ ಒಬ್ಬ ಅಂಗವಿಕಲವನ್ನ ಹೊಂದಿದ್ರು ಕೂಡ ಅವರ ಒಂದು ಆಕ್ಟಿವ್ ಇದೆ ನೋಡಿ. ನಾನು ಎಷ್ಟೋ ಸರಿ ಪಾಠ ಮಾಡೋದು ನೋಡಿದ್ದೀನಿ ನಾನು ಇಲ್ಲಿ.
ಶಶಿಕಲಾ ಮೇಡಮ್ ಇದ್ದಾಗ ನಾನು ಈಗ ಬರ್ತಿದ್ದೆ, ಯಾವಾಗಾದ್ರೂ ಬಂದಾಗ ಅವರು ಕೂಡ ಪಾಠ ಮಾಡ್ತಿದ್ರು ಈ ಶಾಲೆಗೆ, ಈಗೂ ಮಾಡ್ತಿರ್ಬೋದು. ಅಂತ ಒಂದು ಕ್ರಿಯಾಶೀಲ ಮತ್ತು ಶಿಕ್ಷಣದ ಬಗ್ಗೆ ಕಾಳಜಿ ಇರುವಂತಹ ವ್ಯಕ್ತಿ ನಿಮ್ಮ SDMC ಅಧ್ಯಕ್ಷರು. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಕ್ಕಳು ಸರ್ ಹೇಳ್ದಂಗೆ ಸಾಕಷ್ಟು ಇವತ್ತು ಸ್ಪರ್ಧಾತ್ಮಕ ಯುಗ ಇದೆ, ಅದಕ್ಕೆ ನೀವೆಲ್ಲ ತಯಾರಿ ಮಾಡ್ಕೋಬೇಕು. ಏನೇ ಎಕ್ಸಾಮ್ಗಳು ಬಂದ್ರು ಅದಕ್ಕೆ ತಯಾರಿ ಮಾಡ್ಕೊಂಡು ಚೆನ್ನಾಗಿ ಒಳ್ಳೆ ಹೆಸರು ಅಂತಾರ್ರಿ, ನಿಮ್ಮ ಊರಿಗೆ ಕೀರ್ತಿ ಅಂತಾರ್ರಿ, ಮುಂದೆ ಹೋಗುವಂತ ಶಾಲೆ ಸೇವೆಯನ್ನು ಸಲ್ಲಿಸಿದ್ದೀನಿ. ಪ್ರತಿ ಸರಿ ಹಿಂಗೆ ಹೋಗ್ತಿದ್ವಿ, ಇಲ್ಲಿ ಬಹಳ ಜನ ಶಿಕ್ಷಕರು ಬಂದ್ರು ಮತ್ತು ಹೋದ್ರು. ಆದ್ರೆ ಈಗ ಬಂದ್ರು ಅಂತ ಈ ಸಿಬ್ಬಂದಿ ವರ್ಗದವ್ರು ಇದಾರಲ್ಲ, ನೀವು ಕೊನೆವರೆಗೂ ನೆನೆಸ್ಬೇಕು. ಯಾಕಂದ್ರೆ ಅಂತ ಒಂದು ಒಳ್ಳೆ ಕೆಲಸವನ್ನ ಈ ಶಾಲೆಗೆ ಅವ್ರು ಮಾಡಿದ್ದಾರೆ. ಪ್ರತಿ ಸರಿ ನಾನು ಅಧ್ಯಕ್ಷನ ಸಿಗ್ತಿರ್ತಾರೆ, ಯಾವಾಗಲೂ ಅಧ್ಯಕ್ಷರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಆಗ್ಬೇಕಾದಾಗ ಎಲ್ಲರೂ ಸೇರಿದ್ರೆ, ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಈ ಒಂದು ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಾಕಷ್ಟು ನೋಡ್ರಿ, ಆ ಬಣ್ಣ ಸುಣ್ಣ ಕಂಡಿರ್ಲಿಲ್ಲ ಈ ಶಾಲೆ ಹಿಂದೆ. ನಾನು ಸುಮಾರು ಒಂದು 5-6 ವರ್ಷಗಳ ಹಿಂದೆ ನೋಡಿದ್ರು ಕೂಡ, ಆದ್ರೂ ಪ್ರಯತ್ನ ಪಟ್ಟರು ಕೂಡ ಅವತ್ತು ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಯಾಕೆ ಆಗ್ತಾ ಇದೆ ಅಂದ್ರೆ, ನಮ್ಮಲ್ಲಿ ಬಂದಿರುವಂತಹ ಮನಸ್ಥಿತಿಗಳು. ಇವತ್ತು ನಾವು ಸರ್ಕಾರಿ ಶಾಲೆ ಮೇಲೆ ಇಟ್ಟಿರುವಂತಹ ಗೌರವ ಏನಿದೆಯಲ್ಲ, ಅದು ಇವತ್ತು ನಮಗೆ ಪ್ರತಿರೂಪವಾಗಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ನಾನು ನಮ್ಮ ಸರ್ ಸಾಕಷ್ಟು ಸರಿ ಮಾತಾಡ್ತಿರ್ತೀವಿ, ನಾವು ಅದೇ ಹೆಜ್ಜೆಲೆ ಇದೀವಿ. ನಮ್ಮ ಅಕ್ಕಡಿ ಸರ್ ನಮ್ಮ ಶಾಲೆ ನೋಡಿದ್ದಾರೆ, ನಾವು ಕೂಡ ಅದೇ ಪ್ರಯತ್ನದಲ್ಲಿ ಇದೀವಿ. ಸಾಕಷ್ಟು 80% ನಾವು ಬದಲಾವಣೆ ಮಾಡಿದೀವಿ. ಆದ್ರೆ ಇಲ್ಲಿ 100% ಬದಲಾವಣೆ ಆಗಿದೆ. ನಂತರ ಇಲ್ಲಿ SDMC ಉತ್ತಮ SDMC ಅಂತಂದು ಹೇಳಿ ಇದು ಸೆಲೆಕ್ಟ್ ಆಯ್ತು. ಆಯ್ಕೆ ಆದಾಗ ಈ ಸುತ್ತಮುತ್ತಲಿರುವಂತ ಅದು ಕೆಲವು ಟೀಮ್ಗಳನ್ನು ಮಾಡಿ ಈ ಶಾಲೆ ಕಳಿಸಿದ್ರು, ನೋಡ್ಕೊಂಬರಿ ಆ ಶಾಲೆ ಹೇಗಿದೆ ಅಂತ. ಹೇಗಿದೆ ಅಲ್ಲಿ, ಯಾವ ತರ ಅಲ್ಲಿ ಒಂದು ಕೋಆರ್ಡಿನೇಷನ್ ಇದೆ, ಮತ್ತೆ ಯಾವ ರೀತಿ ಸಂಘಟನೆ ಮಾಡ್ಕೊಂಡು ಈ ಒಂದು ಅದ್ಭುತವಾದ ಕೆಲಸ ಅಲ್ಲಿ ಆಗಿದೆ ಅನ್ನೋದನ್ನ ಎಲ್ಲ ನಮ್ಮ ಮುಖ್ಯೋಪಾಧ್ಯಾಯರು ಬಂದು ಇಲ್ಲಿ ನೋಡ್ಕೊಂಡು ಇಲ್ಲಿ ತಿಳ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಕಾರಣ ಏನ್ ಗೊತ್ತಾ, ಅದೆಲ್ಲ ಬರೋದು ಹೆಮ್ಮೆ ಸಲ್ಲೋದು ನೀವೆಲ್ಲ ಇಲ್ಲಿ SDMC ಸರ್ವ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಊರಿನ ಎಲ್ರಿಗೂ ಇದು ಹೋಗುತ್ತೆ. ಯಾಕಂದ್ರೆ ನಾವ್ ಏನಾದ್ರೂ ಮಾಡ್ಬೇಕಾದ್ರೆ ಇಂಥ ಒಂದು ದಿಟ್ಟ ಒಂದು ಗುರಿಯನ್ನು ಇಟ್ಕೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಸರ್ ಹೇಳಿದಾಗೆ ಈ 5ನೇ ಕ್ಲಾಸ್ ಮಕ್ಕಳು, ಈಗ ಮೇಡಮ್ ಹೇಳಿದ್ರು 60 ಮಕ್ಕಳ ಮೇಲೆ ಆದ್ರೆ ಇನ್ನೊಬ್ಬ ಟೀಚರ್ಸ್ ಬರ್ತಾರೆ ಅಂತ. ಅದನ್ನ ನಾವು ಮಾಡ್ಬೋದು, ನಮ್ಮ ಕೈಲಿ ಆಗುತ್ತೆ. ನಾವು ಪ್ರೈವೇಟ್ ಅನ್ನುವಂತ ಗೀಳನ್ನ ಬಿಟ್ಟು ನಾವು ಈ ಶಾಲೆಯನ್ನು ನಾವೆಲ್ಲ ನೋಡಿ, ನಾವೆಲ್ಲ ಸರ್ ಆಗ್ಲಿ ನಾವೆಲ್ಲರೂ ಗೌರ್ಮೆಂಟ್ ಶಾಲೆಯಲ್ಲಿ ಓದೇ ಮಾಸ್ಟರ್ ಆಗಿರೋರು ನೋಡಿ. ಇವತ್ತು ಒಬ್ಬ ಗೌರ್ಮೆಂಟ್ ಶಾಲೆಗೆ ಒಬ್ಬ ಟೀಚರ್ ಆಗ್ಬೇಕಂತಂದ್ರೆ ಎಷ್ಟೆಲ್ಲ ಅವನಿಗೆ ಪರೀಕ್ಷೆಗಳು ಇದಾವೆ. ಅವನು ಸಾಕಷ್ಟು ವೆಲ್ ಎಜುಕೇಟೆಡ್ ಇರ್ತಾನೆ ಮತ್ತು ಸಾಕಷ್ಟು ಟ್ರೈನ್ ಅಪ್ ಆಗಿರ್ತಾನೆ. ಅಂತವ್ರು ಶಿಕ್ಷಕ ಇಲ್ಲಿ ಬರ್ತಾನೆ. ನಿಮಗೆ ಪ್ರೈವೇಟ್ ಶಾಲೆಯಲ್ಲಿ ಮಾಡೋರು ಯಾರು ಟೀಚರ್? SSLC ಫೇಲ್ಡ್, ಇಲ್ಲ PUC ಫೇಲ್ಡ್, ಇಲ್ಲಾಂದ್ರೆ TCH ಈಗ ಮಾಡ್ಕೊಂಡಿರ್ತಾರೆ, ಇಲ್ಲ B.Ed ಮಾಡ್ಕೊಂಡಿರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವ್ರೆಲ್ಲ ಕೆಲಸ ಸಿಗ್ಲಾರ್ದಕ್ಕೆ ಇಲ್ಲಿ ಬರ್ತಿರ್ತಾರ. ಹಾಗಾಗಿ ನಾವು ಅಂತ ಒಂದು ವೆಲ್ ಎಜುಕೇಟೆಡ್ ಟೀಚರ್ಸ್ ಇವತ್ತು ನಮ್ಮಲ್ಲಿ ಇದಾರೆ, ಟ್ರೈನ್ಡ್ ಟೀಚರ್ಸ್ ಇದಾರೆ, ಎಲ್ಲದೂ ಗೊತ್ತಿದೆ ಅವರಿಗೆ. ಆದ್ರೆ ಅವರನ್ನು ಬಳಸ್ಕೊಳ್ಳುವಂತ ಶಕ್ತಿ ಈ ಊರಿನ ಸಮುದಾಯದವ್ರಿಗೆ ಇರಬೇಕು. ಸಮಾಜದಾಗಿದ್ರು ಮಾತ್ರ ನಾವು ಅವರಲ್ಲಿ ಇರೋದನ್ನು ಒಳ್ಳೆತನವನ್ನು ನಾವು ತಗೊಂಡು ಈ ತರ ಒಂದು ಅದ್ಭುತವಾದ ಶಾಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಈಗ 5ನೇ ತರಗತಿವರೆಗೆ ನಮ್ಮ ಈ ಗಡ್ಡಿ ಗ್ರಾಮದಲ್ಲಿ ಶಾಲೆ ಇದೆ. 5ನೇ ತರಗತಿ ಅಂದರೆ ಏನಪ್ಪ, ನಾವು ಸಣ್ಣ ಹುಡುಗರು ಶಾಲೆ ಅಂತ ಎಲ್ಲರೂ ಸಣ್ಣ ಹುಡುಗರು ಅಲ್ಲ. ಈ ವಿದ್ಯೆ ಕಲಿಯೋದೊಂದು ಮುಖ್ಯ ಬುನಾದಿ. ನಮ್ಮ ಮಕ್ಕಳ ಬುನಾದಿ ಈ ನಮ್ಮ ಶಾಲೆ. ವಿದ್ಯೆ ಕಲಿತರೆ ಮುಂದೆ ಏನೆಲ್ಲ ಸಾಧಿಸ್ಬೋದು. ಇವತ್ತು ನಮ್ಮ ಹತ್ರ ವಿದ್ಯೆ ಇತ್ತಂದ್ರೆ ಯಾವುದಾದ್ರೂ ಯಾವುದೇ ನೌಕರಿ ಬರಲಿ, ಯಾವುದೇ ಇರಲಿ, ಒಂದು ಪತ್ರ ಓದಕ್ಕಾದ್ರೂ, ಯಾವುದ ನಮ್ಮ ಮನೆಯ ಕಾರ್ಯಕ್ರಮಕ್ಕಾದ್ರೂ ವಿದ್ಯೆ ಬೇಕು. ವಿದ್ಯೆ ಮುಖ್ಯವಾದದ್ದು. ವಿದ್ಯೆ ಓದಬೇಕು, ಎಲ್ಲರೂ ಶಾಣ್ಯರಾಗಬೇಕು, ಕೀಟತನ ಮಾಡಬಾರ್ದು, ಗುರುಗಳ ಮಾತು ಕೇಳಬೇಕು, ತಂದೆ ತಾಯಿಯಂದ್ರ ಮಾತು ಕೇಳಬೇಕು, ಹಿರಿಯರ ಮಾತು ಕೇಳಬೇಕು. ಈಗಿನ ಹುಡುಗರು ಏನ್ ಮಾಡ್ತಾರಪ್ಪ, ಬರೇ ಕೇಟಿರ್ತಾನೆ. ನಾವೆಲ್ಲ ಎಷ್ಟು ಪಡಿಸಂದ್ ಎಷ್ಟು ಓದಿವಿ ಅನ್ನೋದು ಆ ದೇವ್ರಿಗೆ ಗೊತ್ತು. ಈಗ ಬರ್ತಾ ಇಲ್ಲ, ಬಡಿಯೋದಿಲ್ಲ, ಏನಿಲ್ಲ. ನೀವು ಓದ್ಬೇಕಾದ್ರೆ ಕೀಟತನ ಬಿಟ್ಟು ಎಲ್ಲ ವಿದ್ಯಾಭ್ಯಾಸ ಮಾಡಬೇಕು. ಸರಿಯಾದ ರೀತಿ ತಂದೆ ತಾಯಿ ಗೌರವ ತರಬೇಕು, ಶಾಲೆ ಕಲಿಸಿದಂಥ ಗುರುಗಳ ಗೌರವ ತರಬೇಕಂತ ಹೇಳ್ತಾ ಇವತ್ತಿನ ದಿವಸ ನನಗೆ 4 ಮಾತಾಡಲು ಅನುಕೂಲ ಮಾಡಿಕೊಟ್ಟಂತ ಹೆಚ್ಚುವರಿ ಕಡ್ಡಾಯ ವರ್ಗಾವಣೆ ಈ ರೀತಿ ಬೇರೆ ಬೇರೆ ಶಾಲೆಗಳಿಗೆ ಶಿಕ್ಷಕರು ಕಳಿಸ್ತಾರೆ. ಈಗಾಗಲೇ ಸರ್ಕಾರ ಒಂದು ಆದೇಶ ಮಾಡಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಈ ಸಾರಿ ಜೂನ್ದಿಂದ ಕನಿಷ್ಠ 6 ವರ್ಷ ಮಗುವಿಗೆ ದಾಖಲಾತಿ ಆಗಬೇಕು. 1ನೇ ತರಗತಿ ದಾಖಲಾತಿ ಆಗಬೇಕಂದ್ರೆ 6 ವರ್ಷ ಇರಬೇಕಂತಕ್ಕಂಥ ಒಂದು ನಿಯಮವನ್ನು
ಸರ್ಕಾರ ಆದೇಶ ಮಾಡಿದೆ ಅಂತ. ಆ ಆದೇಶ ಪ್ರಕಾರ ಹೋತಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಸಿಗೋದೇ ಇಲ್ಲ ಅಂತ. ಸಿಟಿಯಲ್ಲಿ ನಮ್ಮ ಗಂಗಾವತಿ ನಗರದಾಗ ಇದೀವಿ ನಾವು. ಆ ಗಂಗಾವತಿ ನಗರದ ಶಾಲೆಗಳಲ್ಲಿ 6 ವರ್ಷ ಅಂದ್ರೆ ಮಕ್ಕಳು ಸಿಗಲ್ಲ. ಇನ್ನು ಹಳ್ಳಿಯಲ್ಲಿ ಸಿಗ್ಬೋದು ಅಂತ. ನಿಮ್ಮಲ್ಲಿ ಈ ಸರ್ಕಾರಿ ಶಾಲೆ ಉಳಿಬೇಕಾತಂದ್ರೆ ದಯವಿಟ್ಟು ನೀವೇ ಮಾಡ್ಬೇಕಂದ್ರೆ ಪ್ರತಿಯೊಬ್ಬ ಪಾಲಕರು ಕೂಡ ಇದೇ ಶಾಲೆಗೆ ನಿಮ್ಮ ಮಕ್ಕಳನ್ನ ದಾಖಲೆ ಮಾಡಬೇಕು. ಒಂದೇದು. ಎರಡನೇದೇನಂದ್ರೆ ದಾಖಲಾದ ಮಕ್ಕಳಿಗೆ ಕಲಿಸ್ತಕ್ಕಂಥ ಜವಾಬ್ದಾರಿ ನಮ್ದು. ಶಾಲೆ ಮುಖ್ಯಸ್ಥರಾಗಿರ್ಬೋದು, ಆಮೇಲೆ ಶಿಕ್ಷಕರಾಗಿರ್ಬೋದು, ಇಷ್ಟೇ ಸದಸ್ಯರು ಕೂಡ ಇದಕ್ಕೆ ಭಾಗಿಗಳಾಗ್ತಾರಂತಕ್ಕಂಥದ್ದು. ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳೆಲ್ಲ ಬಡ ಮಕ್ಕಳು, ದೀನದಲಿತ ಮಕ್ಕಳು. ಆ ಮಕ್ಕಳಿಗೆ ಕಲಿಸ್ತಕ್ಕಂಥ ಜವಾಬ್ದಾರಿ ನಮ್ದು. ಯಾಕಂದ್ರೆ ನೀವೆಲ್ಲ ಮಕ್ಕಳ ಶಾಲೆಗೆ ಕಲಿಸಿ ನಿಮ್ಮ ಗದ್ದೆ ಕೆಲಸಕ್ಕೋ ಏನೋ ಬೇರೆ ಕೆಲಸಕ್ಕೋ ಮುಂಜಾನೆ ಹೋಗೋದಂದ್ರೆ ಸಾಯಂಕಾಲ ಬರೋದು 6ಕ್ಕೆ ನೀವು. ಹೌದಾ? ಆದ್ರೂ ಕೂಡ ಬಂದ ನಂತರ ಕೆಲವೊಬ್ಬರು ಸುಶಿಕ್ಷಿತ ಅದಿರಿದ್ರೆ ಪಾಲಕರು ಮಕ್ಕಳು ಇವತ್ತು ಶಾಲೆಗೆ ಹೇಗೆ ಕಲ್ತು ಏನು ಮಾಡ್ಬೇಕು ನಾವು ಪ್ರಶ್ನೆ ಮಾಡಬೇಕು. ಎರಡನೇದು. ಮೂರನೇದು ಬಹಳ ಇಂಪಾರ್ಟೆಂಟ್ ಆದ ಕೆಲಸ ಏನಂದ್ರೆ ದಯವಿಟ್ಟು ಮೊನ್ನೆ ಯಾವುದೋ ಊರಲ್ಲಿ 6 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಟಿವಿ ಮತ್ತು ಮೊಬೈಲ್ ಅನ್ನು ನೋಡಬಾರ್ದಂತೆ ಡಗರ ಹೊಡಿಸಿದ್ರು. ಯಾಕೆಂದ್ರೆ SSLC ಪರೀಕ್ಷೆ ಬರ್ತಾ ಇದೆ, ಮಕ್ಕಳು ಓದೋದ್ ಬಿಟ್ಟು ಆ ಟಿವಿ ಮೊಬೈಲ್ ನೋಡ್ತಾರಂತ. ಈ ಮೊಬೈಲ್ ಬಂದಿದ್ದು ಏನಾಗಿದೆ ಅಂದ್ರೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸಣ್ಣ ಮಕ್ಕಳು ಕೂಡ ಮೊಬೈಲ್ ಆಪರೇಟ್ ಮಾಡೋದನ್ನ ಕಲ್ತವೆ. ಮೊಬೈಲ್ ಬಂದು ಏನಾಗ್ತದೆ ಅಂದ್ರೆ ಮಕ್ಕಳು ಆ ಮೊಬೈಲ್ ಅಡಾಪ್ಟ್ ಆಗಿಬಿಟ್ಟವು. ನೋಡ್ರಿ ನಿಮ್ಮ ಮನೆ ಮಕ್ಕಳು ನೋಡ್ರಿ ನೀವು ಅಕಸ್ಮಾತ್ ಅಳ್ತಾನಂದ್ರೆ ಮೊಬೈಲ್ ಕೊಟ್ಟು ಸುಮ್ಮನೆ ನಾವು ಇಲ್ಲ ರೊಟ್ಟ ಸುಮ್ಮನೆ ಅಲ್ಲ. ಬೇಕಾದ ಕೊಡಿ ನೀವು ದುಡ್ಡು ಕೊಡ್ರಿ, ಊಟ ಕೊಡ್ರಿ, ಚೆನ್ನಾಗಿ ಸ್ವೀಟ್ ಕೊಡ್ರಿ, ಬಿಸ್ಕಿಟ್ ಕೊಡ್ರಿ, ಏನು ಕೊಟ್ಟರು ಅವ್ನು ಸುಮ್ಮನೆ ಇರಲ್ಲ. ಮೊಬೈಲ್ ಕೊಟ್ಟರೆ ಮಾತ್ರ ಸುಮ್ಮನೆ ಆಗ್ತಾನ. ಯಾಕೆ ಅಂತ. ಹೀಗಾಗಿ ನಾವು ಮತ್ತು ಪಾಲಕರು ಮೊಬೈಲ್ ನೋಡೋದು, ಟಿವಿ ನೋಡೋದು ಕಡಿಮೆ ಮಾಡ್ರಿ. ಮಕ್ಕಳಿಗೆ ಟಿವಿ ಏನ್ ತೋರಿಸ್ಬೇಕಂದ್ರೆ ಈ ವಾರ್ತೆಗಳು ಬರ್ತಾವೆ. ವಾರ್ತೆಗಳನ್ನ ನೋಡೋದು ಬಿಟ್ಬಿಟ್ಟಿವಿ ನಾವು ಪಾಲಕರೆಲ್ಲ. ಹೆಣ್ಮಕ್ಳು ಮಾತ್ರ ಸ್ಪೆಷಲಿ ಮುಂಜಾನೆ ಕರೆಕ್ಟ್ 6 ಸಲ ಆತಂತ ಧಾರವಾಡ ಕೂತ್ಬಿಡ್ತೀವಿ ನಾವು. ಹೌದಾ? ಆ ಕೆಲಸ ಮೊದಲು ಮಾಡಬೇಡ್ರಿ ನೀವು. ಆ ಕೆಲಸ ಮಾಡೋದನ್ನ ಅರ್ಧ ತಾಸು ಯಾವುದೇ ಚಾನಲ್ ಇರಲಿ ಆ ಚಾನಲ್ ಬಂದು ಟಿವಿ ಹಚ್ಕೊಟ್ಟು ಚಂದನ ಚಾನಲ್ ಬರ್ತದೆ, ಚಂದನ ಅಂತ. ಹೌದಾ? ಚಂದನ ಚಾನಲ್ ಹಚ್ಚಿ ನಿಮ್ಮ ಮಕ್ಕಳು ಕೂಡಿಸ್ರಿ. ಅದ್ರ ಬರ್ತಕ್ಕಂಥ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳು, ನಮ್ಮ ನಾಡು ನುಡಿ ಮತ್ತು ಭಾಷೆ, ಕ್ವಿಜ್ ಕಾರ್ಯಕ್ರಮಗಳು ಇವು ಬರ್ತಾವೆ. ಅವುಗಳು ನೋಡೋದ್ರಿಂದ ಮಕ್ಕಳಲ್ಲಿ ಏನಾಗುತ್ತಾ, ನೋಡೋದ್ರಿಂದ ಇಷ್ಟ ಮಗು ನೆನಪಿಟ್ಕೊಂಡು. ಹಾಗಾಗಿ ಮಕ್ಕಳು ಸರ್ಕಾರಿ ಶಾಲೆ ಕಳಿಸೋದ್ರಿಂದ ಅಂತ. ಹಾಗೆ ವಿಶೇಷವಾಗಿ ಈ ಶಾಲೆಯ STMC ಅಧ್ಯಕ್ಷರು ನನಗೆ ಭಾಳ ಆತ್ಮೀಯರು. ಎಷ್ಟು ಒಳ್ಳೆಯ ಶಾಲೆ ಅಂದ್ರೆ ಇದು. ಮೊನ್ನೆ ಉತ್ತಮ STMC ಅಂತೇಳಿ ಆಯ್ಕೆ ಲಿಸ್ಟಲ್ಲಿ ಇರ್ತಿದ್ರು. ಯಾವುದೇ ಕಾರಣಕ್ಕೆ ಗೊತ್ತಿಲ್ಲ ಇದನ್ನು ಕೈ ಬಿಟ್ಟು ಭಾಳ ನೋವಿಸ್ತಾರೆ. ಹೌದಾ? ಇದೇ ಕೆಲಸ ಮಾಡುವಾಗ ನಾವೇನು ಮಾಡಬೇಕು, ಒಂದು ಪ್ರೋತ್ಸಾಹ ಮಾಡಬೇಕು. ಈ ಶಾಲೆಗಳನ್ನ ಇಲಾಖೆ ಏನು ಗೊತ್ತಿಲ್ಲ, ಈ ಶಾಲೆ STMC ಉತ್ತಮ STMC ಅಂತ ಆಯ್ಕೆ ಆಗೋದಿತ್ತು. ಪ್ರಶಸ್ತಿ ಬಿಟ್ಟು ಆದರೂ ಕೂಡ ಪ್ರಶಸ್ತಿ ಕೊಟ್ಟರು ಅಷ್ಟೇ ನಮ್ಮ ಶಾಲೆ ಒಳ್ಳೇದಂತಲ್ಲ. ಈ ಗಡ್ಡಿ ಶಾಲೆಗೆಲ್ಲ ಇಡೀ ಗಂಗಾವತಿ ಅತ್ಯಂತ ಉತ್ತಮ ಹಿರಿಯ ಪ್ರಾಥಮಿಕ ಶಾಲೆ 5ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಊರಿನ ಎಲ್ಲ ಹಿರಿಯರೇ ಹಾಗೂ STMC ಅಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ ಹಾಗೂ ಮತ್ತು ಇಲ್ಲಿ ಪೇರೆಂಟ್ಸ್ಗಳಾಗಿ ಬಂದಿರತಕ್ಕಂಥ ತಾಯಂದಿರೇ ಹಾಗೂ ಅಡಿಗೆ ಸಿಬ್ಬಂದಿ ವರ್ಗದವರೇ, ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ಗೊತ್ತಿಲ್ಲ, ಆದರೂ ಸ್ವಲ್ಪ ಮಾತಾಡ್ತೀವಿ. ಯಾಕಂದರೆ ಇದು ಮಹಾ ಸರಸ್ವತಿಯ ಸ್ಥಾನ. ಇದು ಎಲ್ಲಕ್ಕಿಂತ ಮೇಲ್ಮಟ್ಟದ ಸ್ಥಾನ. ಇವತ್ತಿನ ಈ ಸ್ಥಾನ ಇವತ್ತು ದೇಶ ವಿದೇಶಗಳವರೆಗೂ ಹೋಗ್ಬೋದು. ಯಾಕಂದರೆ ನಾವು ನೋಡೋಕ್ಕಷ್ಟೇ ಇಲ್ಲಿ 5ನೇ ಕ್ಲಾಸ್ ತರಗತಿ ವಿದ್ಯಾರ್ಥಿಗಳು ಅಂತ ನಾವು ಅನ್ಕೋಬೋದು. ಆದರೆ ಈ ವಿದ್ಯಾರ್ಥಿಗಳು ಇಡೀ ಪರ ದೇಶದಾಗ ಸಹಿತ ಹೋಗ್ತಕ್ಕಂಥ ಸ್ಥಾನಕ್ಕೆ ಮೂಲಭೂತ ಇದು. ಆದ್ದರಿಂದ ಇವತ್ತು ಒಬ್ಬ ರಾಜ ಇರ್ತಾರಂದ್ರೂ ಕೂಡ ಅವನ ಸ್ಥಾನದಲ್ಲೇ ಆಚರಿಸಲ್ಪಡ್ತಾನೆ. ಆದರೆ ಈ ವಿದ್ಯೆ ಕಲಿತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ಅಂತ 100 ಸ್ಥಾನಗಳಲ್ಲಿ ಅವರು ರಾಜ ಮಹಾರಾಜರು ಹೇಗೆ ತಾವು ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳುತ್ತಾರೋ ಹಾಗೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ, ಸ್ವದೇಶ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ.
ಸ್ವದೇಶದಲ್ಲಿರ್ತಕ್ಕಂಥ ರಾಜ ತನ್ನ ಆಸ್ಥಾನದಲ್ಲಿ ಅಷ್ಟೇ ಗೌರವಿಸಲ್ಪಡ್ಬೋದು, ಆದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಈ ವಿದ್ಯೆ ಕಲಿತಕ್ಕಂಥ ವಿದ್ಯಾರ್ಥಿಗಳು ಅಂತ 100 ಸ್ಥಾನದಲ್ಲಿ